ಹಾಯ್, ನಾನು ವಿನೋದ್ ಗೊಬ್ಬರಗಾಲ. ಎಲ್ರಿಗೂ ನಮಸ್ಕಾರ. ನಾನು ಮಾಡ್ತೀನಿ ಗೇಲಿ. ಇದು ರಾಜಕೀಯದ ಗಲಿಬಿಲಿ. ನೀವು ತೇಲ್ತೀರಾ ನಗೆಯ ಕಡಲಲ್ಲಿ. ಇದು ರಾಜಕೀಯದ ವಿಶೇಷ ಕಚಗುಳಿ ಕೊಡುವ ಕಾರ್ಯಕ್ರಮ. ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಏನೋಗ್ತಾ ಇದೆ, ಏನು ಆಗ್ಬೋದು ಅನ್ನೋದನ್ನು ತಿಳಿಯೋದಕ್ಕೆ, ಅದನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ರಾಜಾ ಹುಲಿ ರಾಮಯ್ಯನವ್ರು ಬಂದಿದ್ದಾರೆ. ಬನ್ನಿ. ಯಾರು ನಿಮ್ಗೆ ಕಳಿಸ್ಕೊಟ್ಟವ್ರು? ರಾಜಾ ಹುಲಿನೇ ಬೇರೆ, ಹೌದಾ ಹುಲಿನೇ ಬೇರೆ, ಓಹೋ, ಹೆಬ್ಬುಲಿನೇ ಬೇರೆ. ಕರ್ನಾಟಕದ ಹುಲಿನೇ ಬೇರೆ. ಏನು ಸರ್, ಬರೋ ಹುಲಿಗಳ ಹೆಸರೆಲ್ಲ ನೀವೇ ಇಟ್ಕೊಂಡ್ಬಿಟ್ರೆ ಈಗ ನಿಜವಾಗಿರುವಂಥ ಹುಲಿಗಳು ಎಲ್ಲೋಗ್ಬೇಕು ಹೇಳಿ ಸರ್? ಗೆಣಸು ಕೀಳ್ಬೇಕು ಅಷ್ಟೇ. ಹುಲಿ ಯಾವ ಥರ ಗೆಣಸು ಕೀಳುತ್ತೆ ಸರ್? ಕೀಳ್ತದಪ್ಪ. ಹುಲಿ ಗೆಣಸು ಕೀಳ್ತದೆ, ಚಿರತೆ ಹುಲ್ ಮೇಯ್ತದೆ, ಹಸು ಇನ್ನು ಏನೇನೋ. ಕಲಿಗಾಲ ಇದು, ಕಲಿಗಾಲ. ಓ, ಸದ್ಯ ನನಗೆ ಭಯ ಆಗಿತ್ತು, ಹಸು ಬೇಟೆ ಆಡುತ್ತೆ ಅಂತ ಹೇಳ್ಬಿಡ್ತಾರೆ ಅಂತ. ನೋಡಿ, ಇವತ್ತೇ ಗೊತ್ತಾಗಿದ್ದು ಹುಲಿ ಗೆಣಸು ಕೀಳುತ್ತೆ ಅಂತ. ಸೊ ಹುಲಿ ಗೆಣಸು ಹಂಗಿರಲಿ, ನಮ್ಗದು ಬೇಕಾಗಿಲ್ಲ ಸರ್. ಇವತ್ತು ನಿಮಗೆ ಮುಖ್ಯಮಂತ್ರಿ ಸೀಟ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹೇಳಿ ಯುವರ್ ಆನರ್, ನನಗೆ ಹೇಳಲೇಬೇಕು, ಹೇಳಿ. ಯಾವನೊಬ್ಬಿದ್ದಲ್ಲ, ಸರೋಜಕೋ, ಕಾಳಕೋ, ಕೆಂಪಕೋ, ಅವನು ನನ್ನ ತಮ್ಮ. ಏನಂತ ಅವನ ಹೆಸರು? ವಿನೋದ್ ಗೊಬ್ಬರಗಾಲ ಅಂತ. ನೀನು? ಆನಂದ್ ಗೊಬ್ಬರಗಾಲ ಅಂತ. ಓಹೋ, ಡ್ಯೂಯಲ್ ಕ್ಯಾರೆಕ್ಟರ್ಗಳು ಮಾಡ್ತಾರೆ. ಪಾರ್ಟ್ ಟೈಮ್ ಜಾಬು? ಇಲ್ಲ, ಫುಲ್ ಟೈಮ್ ಜಾಬು. ಡೆಲ್ಲಿನಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ಇಡೀ ನಮ್ಮ ಸಂಪುಟ ರಚನೆಯನ್ನ ಪುನರಾವರ್ತನೆ ಮಾಡಬೇಕು. ಕೆಲವರಿಗೆ ಶೀಟ್ ಇರೋರಿಗೆ ಶೀಟ್ ಕಳ್ಕೋಬಹುದು, ಶೀಟ್ ಇಲ್ದಿದ್ದವ್ರಿಗೆ ಶೀಟ್ ಸಿಗ್ಬೋದು. ಅದರಲ್ಲಿ ನೀವು ಒಬ್ರು ಯಾಕಾಗಿರಬಾರ್ದು? ಯಾವ ವಿಷಯದಲ್ಲಿ? ಸೀಟ್ ಕಳ್ಕೊಳ್ಳೋದ್ರಲ್ಲಿ. ನೋಡು ಕಪಾಲ್ಕೆ, ಬಹಳ ಕೆಲಸ ಇಲ್ವೇನೆ ನಿನಗೆ? ಪಾರ್ಟ್ ಟೈಮ್ ಜಾಬ್ ಬಂದಿರೋದ್ರಿಂದ ಓನ್ಲಿ ಪಾರ್ಟ್ ಟೈಮ್. ಇದು ಓನ್ಲಿ ಅಪ್ಲಿಕಬಲ್ ಫಾರ್ ಸಂಪುಟ, ನಾಟ್ ಅಪ್ಲಿಕಬಲ್ ಫಾರ್ ಸಿಎಂ. ಸ್ಲಿಪ್ ಡಿಸ್ಕ್. ಆಲ್ಸೋ DCM. CM ಸ್ಟ್ಯಾಂಡ್ ಬೈ, DCM ಸ್ಟ್ಯಾಂಡ್ ಬೈ. CM ಯಾರು ಇರ್ತಾರೆ ಅವರೇ ಇರ್ತಾರೆ, DCM ಯಾರು ಇರ್ತಾರೆ ಅವರೇ ಇರ್ತಾರೆ. ಅಧ್ಯಕ್ಷರಲ್ಲಿ ಬದಲಾವಣೆ ಆಗ್ಬೋದು, ಸಚಿವ ಸ್ಥಾನದಲ್ಲಿ ಬದಲಾವಣೆ ಆಗ್ಬೋದು. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಡೆಲ್ಲಿನಲ್ಲಿ ಚಳಿಲಿ ಕಾಫಿ ಕುಡಿತಾ ಮೀಟಿಂಗ್ ಮಾಡ್ತಿದ್ದೀವಿ. ಓಕೆ, ರೈಟ್. ಮುಂದಕ್ಕೆ ಹೋಗೋಣ. ನನ್ನ ಪ್ರಶ್ನೆ, ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಾ, ನೀವೇ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅಲ್ಲಿ ನಿಮಗೆ ದೊಡ್ಡವರು ಸಿಗ್ತಾ ಇಲ್ವಾ? ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಇವನಾರ್? ಹೇಳಿ. ನೋಡಪ್ಪ, ನೀ ಕ್ಯಾಮ್ರಾ ತಗೊಂಬಂದು ಹಿಡಿಯಕ್ಕೆ ಬಂದಿದೆ ಅಲ್ಲಿ. ನಾವು ಅಲ್ಲಿಗೆ ಹೋಗಿರೋದು ನಿಜ, ನಾವು ಮೀಟಿಂಗ್ ಮಾಡಿರೋದು ನಿಜ, ಡಿನ್ನರ್ ಪಾರ್ಟಿ ನಿಜ, ಮುದ್ದೆ ನಾಟಿ ಕೋಳಿ ಸಾರು ಊಟ ಮಾಡಿರೋದು ನಿಜ. ನಮ್ಗೆ ಹೈಕಮಾಂಡ್ನವರು ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಅಂದ್ರೆ ನಿಮ್ ಕ್ಯಾಮ್ರಾ ಆಫ್ ಆಗಿರ್ತಲ್ಲ, ಆ ಗ್ಯಾಪಲ್ಲಿ ಅವರು ಶರ್ಕನ್ ಬಂದು ಶರ್ಕ್ ನೋಡ್ಬಿಡ್ತಾರೆ. ನೀವೇನ್ ಮಾಡ್ತೀರಿ? ಓಹೋ, ಇವರು ಡಿನ್ನರ್ ಮೀಟಿಂಗ್ ಮಾಡಿದ್ರು, ಹೈಕಮಾಂಡ್ ಬಂದಿಲ್ಲ ಇವ್ರ ಪರವಾಗಿ. ಅಂದರೆ ನಿಮ್ಮ ಮಾತಿನ ಅರ್ಥ ಕ್ಯಾಮ್ರಾ ಆಫ್ ಆದಾಗ ಮಾತ್ರ ನಿಮ್ಮ ಮೀಟಿಂಗ್ಗಳು ನಡೀತವೆ, ಕ್ಯಾಮ್ರಾ ಆನ್ ಆದಾಗ ಮೀಟಿಂಗ್ ನಡೆಯಲ್ಲ ಅಂತ ಇದ್ದಾರೆ. ಕ್ಯಾಮ್ರಾ ಆಫ್ ಆದಿದ್ದಾಗ ನಡೀತಾ ಕಣಯ್ಯ. ಆದ್ರೆ ನಮ್ಮ ಹೈಕಮಾಂಡ್ ಅವರಲ್ಲ, ಅವರು ರಾಹುಲ್ ಗಾಂಧಿ ಅವರು ಅವರೆಲ್ಲ ಬರ್ತಾರಲ್ಲ, ಅವ್ರು ಬಂದು ಹೋಗೋದು ಮಾತ್ರ ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ದಟ್ ಈಸ್ ಸರ್ಪ್ರೈಸ್. ಯಾಕಂದ್ರೆ ಕ್ಯಾಮ್ರಾನೇ ಆನ್ ಆಗಿರಲ್ವಲ್ಲ, ಅವ್ರು ಬಂದು ಹೋಗೋದು ಯಾರು ಗೊತ್ತಾಗುತ್ತೆ? ಹೌದು ಕಣಯ್ಯ. ಅದಕ್ಕೆ ನಾವು ಹೇಳೋದು ಏನಪ್ಪಾ ಅಂದ್ರೆ, ಆ ಟೈಮಲ್ಲಿ ನಮಗೂ ಹೈಕಮಾಂಡ್ ಅವ್ರ ಜೊತೆ ಮಾತಾಗಿರುತ್ತೆ. ಬಟ್ ಅದು ನಿಮ್ಗೆ ಗೊತ್ತಿರಲ್ಲ. ಆ ಟೈಮಲ್ಲಿ ನೀವು ಟೀ, ಕಾಫಿ, ಪಾನಿಪುರಿ, ಮಸಾಲೆ ಪುರಿ ಅಲ್ಲಿ ಹೋಗ್ಬಿಟ್ಟಿರ್ತೀರಿ. ಆ ಟೈಮ್ಲಿ ನಮ್ಮದು ಫುಲ್ಲು ಕೆಲಸ ಮುಗೀತು. ಅಂದರೆ ನಿಮ್ಮ ರಾಹುಲ್ ಅವರು ನೀವು ಕಾಫಿ ಟೀ ಕುಡಿಬೇಕಾದ್ರೆ ಬಂದು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀವಿ. ನೀವು ಕಾಫಿ ಟೀ ಕುಡಿಯಾಗ ಬಂದು ಹೋಗೋದು, ಅದಕ್ಕೆ ನಿಮ್ಗೆ ಕ್ಯಾಮ್ರಾಗೆ ಸಿಕ್ಕಲ್ಲ. ಅಲ್ಲ, ನಾವು CCTVಲೂ ನೋಡ್ತೀವಲ್ಲ, ಅದರಲ್ಲೂ ಕಾಣಿಸಲ್ವಲ್ಲ? ಯಾಕೆ? ಅದು ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ? ಬ್ಯಾಟ್ರಿ ಡೌನ್ ಆಗಿರುತ್ತೆ. ರೈಟ್. ಮುಂದಕ್ಕೆ ಹೋಗೋಣ ಸರ್. ನೀವು ಡೆಲ್ಲಿಗೆ ಇಲ್ಲಿಗೆ ಓಡಾಡ್ತಾ ಇದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಯಾವಾಗ ಅಂತ? ಏನು ಯಾವಾಗ ಅಂತ ಕೇಳ್ತಾ ಇದೀಯಾ? 5 ಗ್ಯಾರಂಟಿಗಳು 2.5 ವರ್ಷದಿಂದ ಸುಮಾರು 23,000 ಲಕ್ಷ ಕೋಟಿ ರೂಪಾಯಿನಷ್ಟು ಗ್ಯಾರಂಟಿ ಕೊಡ್ತೀರಾ? ಅಷ್ಟೊಂದ
ಇಷ್ಟು ಹೋಗಿ ಈಗ ಆಗ್ತಾ ಇಲ್ವಾ? ಆಗ್ತಾ ಇದೆ. ಅಭಿವೃದ್ಧಿ ಆಗ್ತಾ ಇಲ್ವಾ? ಆಗ್ತಾ ಇದೆ. ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಿಲ್ವಾ? ಊಟ ಮಾಡ್ತಿಲ್ವಾ? 2,000 ರೂಪಾಯಿ ತಗೋತಾ ಇಲ್ವಾ? ಈಗ ಇಲ್ಲಿಂದ ಆಚೆಗೆ ಕಾಮಗಾರಿಗಳು, ಅಭಿವೃದ್ಧಿಗಳು, ರಸ್ತೆಗಳು ಎಲ್ಲರದ್ದು ಪ್ರೊಪಗೇಂಡ ರೆಡಿ ಆಗೊಂಡು ಇನ್ನು 2 ವರ್ಷದಲ್ಲಿ ಅವರು ಕಂಪ್ಲೀಟ್ ಮಾಡಲ್ವಾ? ಯಾರೀ ನೀವೆಲ್ಲ? 2 ವರ್ಷ ಕುರ್ಚಿ ಹೋರಾಟವಂತೆ ನಾವೇನು ಯಾವುದಪ್ಪ ಅಭಿವೃದ್ಧಿನೇ ಮಾಡ್ತಿಲ್ವಂತೆ. ನೀನು ಬಂದಿದ್ದೇನೆಯ ಬಜೆಟ್ ಮಂಡನೆ ನೋಡಿದ್ದೇನೆಯ? ಎಷ್ಟೆಷ್ಟು ಕೋಟಿ ರೂಪಾಯಿಗಳನ್ನ ನಾವು ವೆಚ್ಚವನ್ನು ಇಟ್ಟಿದ್ದೇವೆ. ನಿಮಗೆ ಗೊತ್ತೇನ್ರಿ? ಸುಮ್ಮನೆ ಅರ್ಥಪರ್ಥ ಇಲ್ಲದೆ ಮಾತಾಡ್ಬೋದು. ಅಲ್ಲ, ನೀವು ಅಷ್ಟೆಲ್ಲ ವೆಚ್ಚಗಳನ್ನ ಇಟ್ಟರು ಅದು ಪ್ರಯೋಜನ ಇಲ್ಲ. ಯಾಕೆ ನಿಮ್ಗೆ ಸೀಟೇ ಬಿಗಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ವರದಿ ಪ್ರಕಾರ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ವರದಿ ಪ್ರಕಾರ, ವರದಿನೇ ಅಲ್ಲ. ವರದಿ ಅಂದ್ರೆ ಅವ್ರೇನು ಮಾಡ್ತಾರೆ, ಹೋಗ್ತಾರೆ 4 ಜನ ಟೀ ಕಾಫಿ ಕುಡಿತಿರ್ತಾರೆ. ಏನಪ್ಪ ಯಾರಪ್ಪ ಶೇಮು ಯಾರು ಫೇವರ್ ಅಂತಾರೆ. ಅವತ್ತಿಗೆ ಏನು ಮಾಡ್ತಾರೆ, ಅವರು ಫೇವರ್ ಆಗಿರೋರು ಹೇಳ್ಬಿಟ್ರೆ ಇವ್ರೇನು ಮಾಡೋದು, ಓಹೋ ಇವರೆಲ್ಲ ಹೇಳ್ತವ್ರೆ ಎಲ್ಲ ಅವ್ರ ಕಡೆ ಅಂತ ಸಪೋರ್ಟ್ ಮಾಡ್ತಾರಂತೆ ಶಾಸಕರೆಲ್ಲ ಅಂತ. ನಾನು ಹೇಳೋದು, ಮೊನ್ನೆ ನಾನು ಡೆಲ್ಲಿಗೆ ಹೋದೆ. ಶಾಸಕರಾದಿಯಾಗಿ ದಂಡು ಹಿಂಡು ಎಲ್ಲ ಸುಮ್ಮನೆ ಹಂಗೆ ಬಂದ್ಬಿಟ್ರಲ್ಲ. ಆವಾಗ ನಾನು ವಿಷಲ್ ಹೊಡ್ಕ ಮುಂದೆ ಹೋಯ್ತಾ ಇದ್ದೆ. ನಾನು ಆ ಓದ್ ಸ್ಟೈಲ್ ಹೆಂಗಿತ್ತು ಗೊತ್ತಾ? ಯಾವ ಥರ? ಸಾಗರ್ ಹಾಕಪ್ಪ ಅದೊಂದು ಯಾವುದೋ ಬಿಲ್ಡಪ್ ಸಾಂಗು. ನಿಲ್ಸ್ರಿ ಬಿಟ್ರೆ ಅವ್ರು ಏನಿಲ್ಲ, ಹಿಂಗೆ ಕೈಯ ತೋರ್ಕ ಓಡಾಡ್ಬಿಡ್ತಾರೆ ಸರ್. ಹೆಣ್ಮಕ್ಳು ನಿಲ್ಸ ಭಾಳ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ. ಎಲ್ಲಾ ಕಡೆ ಟ್ರೆಂಡ್ ಆಗಿರೋದು ಮ್ಯೂಸಿಕ್ಕು. ನಾನು ವಿಷಲ್ ಹೊಡಿತಿದ್ದೆ ಅಂತ. ಅಷ್ಟರಲ್ಲಿ ಸಾರ್ ಇದು 1,000 ಕೋಟಿ ಮಾಡಿರೋಂಥ ಸಿನಿಮಾ ಅಂದ್ಬಿಟ್ಟು ಟಕ್ ಹಾಕಿದ್ರು. ಆವಾಗ ನಾನು ಯಾರೋ ಹೆಣ್ಮಕ್ಳ ತಂದೆ ಒಬ್ಬ ಹಿಂಗೆ ಬರ್ತಾ ಇದ್ದ, ಖುಷಿಯಾಗಿ ನೋಡ್ರಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಖುಷಿಯಾಗಿರ್ಬೇಕು. ಹಂಗೆ ನಮಗೆ ಸೀಟ್ ಇಲ್ಲದೆ ಇರಲಿ ಖುಷಿಯಾಗಿರ್ಬೇಕು. ಅದು ನಮ್ಮ ಸೀಟ್ ಭದ್ರವಾಗದೆ. ಅದಕ್ಕೆ ನಾನಲ್ಲಿ ಈಗ ಅಂದ್ಬಿಟ್ಟೆ ಸ್ವಲ್ಪ ಖುಷಿಯಾಗಿರ್ಲಿ, ಇನ್ನೊಂದ್ಸರಿ ಹಾಕ್ಬಿಡಪ್ಪ. ಚೆನ್ನಾಗಿದೆ. ಏನು ಸರ್, ದುರಂದುರ್ಗೂ ನಿಮ್ಮೂರು ಸ್ಟೆಪ್ಪೇ ಹಾಕ್ತೀರಾ ಸರ್? ದುರಂದೂರ್ಗೆ ಹೋದ್ರು ಅದೇ ಸ್ಟೆಪ್ಪು, ಸಿಗಂದೂರ್ಗೆ ಹೋದ್ರು ಅದೇ ಸ್ಟೆಪ್ಪು, ಬಾನಂದೂರ್ಗೆ ಹೋದ್ರು ಅದೇ ಸ್ಟೆಪ್ಪು, ಮಾನಂದೂರ್ಗೆ ಹೋದ್ರು ಅದೇ ಸ್ಟೆಪ್ಪು. ದೇಶಿ ಸ್ಟೆಪ್, ನೋ ಚೇಂಜ್. ಸೂಪರ್. ರೈಟ್. ಮುಂದಕ್ಕೆ ಹೋಗೋಣ. ನಿಮ್ಮ ಸೀಟನ್ನು ಬಂಡಿಯವ್ರಿಗೆ ಕೊಡೋದಿಲ್ಲ ಅನ್ನೋದು ಸ್ಪಷ್ಟತೆ ಇದೆ. ಅವರು ಕೊಡೋಕ್ಕೆ ನಾನ್ಯಾರು? ಹೂ ಆಮ್ ಐ? ಆಮ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಆದ್ರಿಂದ ಈ ಸೀಟ್ನ ನಿಮಗೆ ತಗೊಳ್ಳಿ ಅಂತ ನಾನು ಕೊಡೋಕ್ಕಾಗಲ್ಲಪ್ಪ ಅದು. ಯಾಕಂದ್ರೆ ಎಲ್ಲರೂ ಗೆಲ್ಸಿ ಕೊಟ್ಟಿರ್ತಕ್ಕಂಥ ಪಕ್ಷದ ಸೀಟ್ ಇದು. ಹೈಕಮಾಂಡು ಇಂಥವ್ರಿಗೆ ಅಂತ ಸೂಚನೆ ಮಾಡಿ ಫಿಕ್ಸ್ ಮಾಡಿರೋ ಸೀಟು. ಅಷ್ಟು ಸುಲಭವಾಗಿ ತಗೊಳಪ್ಪ ಸೀಟು, ಕೂತ್ಕೊಳ್ಳಪ್ಪ ನೀವು ಅಂತ ಆದರೆ ಅದು ಸರ್ಕಾರ ಅಲ್ಲ. ಹೈಕಮಾಂಡ್ ಇಂಥವ್ರು ಸೂಚನೆ ಮಾಡುತ್ತೆ, ಇವಾಗ ಆಡಳಿತ ಮಾಡಿ, ನೀವು ಇಂಥ ಮಂತ್ರಿ ಕೊಡಿ, ಇವ್ರಿಗೆ ಅದು ಕೊಡಿ, ಅದರ ಪ್ರಕಾರ ಹೋಗ್ಬೇಕು. ಅಲ್ಲ ಸರ್, ಯಾವಾಗಲೂ ನೀವು ಹೈಕಮಾಂಡ್ ಅಂತಿರಲ್ಲ. ನಿಮ್ಮನ್ನು ಗೆಲ್ಲಿಸಿದಂಥ ಜನರು ಹೈಕಮಾಂಡ ಇಲ್ಲ ಅಲ್ಲೆಲ್ಲೋ ಕೂತಿದಾರಲ್ಲ ಡೆಲ್ಲಿಲಿ, ಅವ್ರು ಹೈಕಮಾಂಡ? ಜನ ಗೆಲ್ಲಿಸಿದ್ದಾರೆ ನಿಜ. ಹಾಗಂತ ಹೇಳ್ಬಿಟ್ಟು ಜನರೇ ಇಂಥವ್ನ ಮುಖ್ಯಮಂತ್ರಿ ಅಂಥವ್ನ ಮುಖ್ಯಮಂತ್ರಿ ಅಂತ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಗೆಲ್ಲಿಸಿದ್ದಾರೆ, ಓಟ್ ಕೊಡ್ಬೋದು. ನಮ್ಮ ಪಕ್ಷನ ಗೆಲ್ಲಿಸಿದ್ದಾರೆ, ಸಂಪೂರ್ಣ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅಂದರೆ ನಮ್ಮಲ್ಲಿ ಇಂತಿಂಥವ್ರು ಇಂತಿಂಥ ಖಾತೆ ಇಂಥ ಹುದ್ದೆ ತಗೊಂಡ್ರೆ ಚೆನ್ನಾಗಿ ಮಾಡ್ತಾರೆ ಅಂತ ಡಿಸೈಡ್ ಮಾಡೋದು ಯಾರು? ಪಕ್ಷದ ಹೈಕಮಾಂಡ್. ಜನ ಒಪಿನಿಯನ್ ಕೇಳಕ್ಕಾದ್ದಪ್ಪ. ಅಲ್ಲ, ನೀವು MLA ಆಗಬೇಕಾದ್ರೆ, ನೀವು ಏನೇ ಒಂದು ಆಗಬೇಕಾದ್ರೂ ಒಂದು ಎಲೆಕ್ಷನ್ ಅಂತ ನಡೆದಾಗ ಜನಗಳ ಓಟ್ ಮಾತ್ರ ಮುಖ್ಯ ಆಗುತ್ತೆ. ಅದೇ ಈ ಮುಖ್ಯಮಂತ್ರಿಗಳ ಬದಲು ಸೀಟ್ ಮಾಡಬೇಕಾದ್ರೆ ಯಾಕೆ ಜನಗಳ ಒಪಿನಿಯನ್ ತಗೊಳ್ಳಲ್ಲ ಅಂತೀನಿ ನಾನು. ಆ ಜನದ ಒಪಿನಿಯನ್ ಕೇಳಿದ್ರೆ ಈಗ ಅವ್ರವ್ರ ಜನ ಏನು ಮಾಡ್ತಾರೆ, ಅವ್ರವ್ರ MLA ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಈಗ ಎಷ್ಟು ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ, ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ. ಅವ್ರವ್ರ MLA ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಬರ್ತಾರಪ್ಪ. ಎಲ್ಲರಿಗೂ ಕೊಡಕ್ಕಾಯ್ತದ? ನಾನು ಕೇಳುವಂಥದ್ದು ಈ ಜನಗಣತಿ, ಅದು ಜನರು ಕೇಳ್ಬಿಟ್ಟು ಮುಖ್ಯಮಂತ್ರಿ ಮಾಡೋದಲ್ಲ. ಅಲ್ಲ ನಾನು ಕೇಳ್ತಾ ಇರೋದು ಈ ಜನಗಣತಿ ಮಾಡ್ತೀರಾ ಮತ್ತೆ ಈ ಜಾತಿ ಗಣತಿ ಮಾಡ್ತೀರಾ, ಇಂಥ ಇದೇ ರೀತಿ ಯಾಕೆ ಈ ಮುಖ್ಯಮಂತ್ರಿ ಗಣತಿಯನ್ನು ಮಾಡೋದಿಲ್ಲ ಅಂತ. ಯಾವ ಗಣತಿನ ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟನೇನ್ರಿ? ಅಲ್ಲಪ್ಪ, ಮೊನ್ನೆ ನಮ್ಮ ಕೆಂಚನಪುರದ ಗಲ್ಲಿಗೆ ಹೋಗಿನಿ. ನೀವು ಡೆಲ್ಲಿಗೆ ಹೋದ್ರು ಕೆಂಪುಕೋಟೆ ಡೆಲ್ಲಿಗೆ ಹೋದ್ರು. ನಾ ಕೆಂಚನಪುರದ ಗಲ್ಲಿಗೆ ಹೋಗಿರೋದು, ನೀವು ಹೇಳ್ತಿರೋದು ಕೆಂಪುಕೋಟೆ ಡೆಲ್ಲಿಗೆ ಹೋದ್ರು. ಇದೆಲ್ಲ ಸಾಧ್ಯನೇನ್ರಿ?
ಬರೀ ಇದ್ದೇ ಕಾಯ್ತಾ ಇರ್ತೀರಿ ನೀವು. ನಾವು ಹಂಗಾಗ್ತಾ ಇಲ್ಲ. ನಾವು ಖಂಡಿತವಾಗ್ಲೂ ಯಾವತ್ತೂ ಸುಳ್ಳು ಪ್ರಚಾರವಂತೂ ಮಾಡೋದಿಲ್ಲ. ಅಯ್ಯೋ, ಏನಪ್ಪ ಸುಳ್ಳು ಪ್ರಚಾರ ಮಾಡೋದಿಲ್ಲ. ಪ್ರಚಾರ ಮಾಡಲ್ಲ. ಓ ಎಲ್ಲನೂ ನಿಷ್ಠವಾಗಿ ತೋರಿಸ್ಬಿಟ್ಟಿದ್ರೆ ಆಗ್ಬಿಡೋದು. ಇಲ್ಲ, ಏಯ್, ನೀವು ಡೆಲ್ಲಿಗೆ, ಕೂತ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಡೆಲ್ಲಿಗೆ ಹೋಗ್ತಾ ಇರೋದು ಸಿಎಂ ಮೊದಲು ಬದಲಾವಣೆಗೆ ನೀವು ಹೋಗ್ತಾ ಇದ್ದೀರಿ. ಆದ್ರೆ ಅಲ್ಲೇ ಹೈಕಮಾಂಡು ನಿಮ್ಮ ಕೈಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಸಿಗುವಂತ ಟೀ ಕಾಫಿ ಬಸ್ಸಾರು ಅಂತ ತಿನ್ಕೊಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಡೆಲ್ಲಿಗೆ ಇಲ್ಲಿಗೆ, ಡೆಲ್ಲಿಗೆ ಡೆಲ್ಲಿಗೆ, ಡೆಲ್ಲಿಗೆ ಇಲ್ಲಿಗೆ, ಡೆಲ್ಲಿಗೆ. ಒಳ ತಿನ್ನೋಡು ಕಪಾಲ ಸೇರಿಸಿ. ಅಲ್ಲಪ್ಪ, ಹೋಗಿ ಕಾಫಿ ತಿಂದ್ರು, ತಿಂಡಿ ತಿಂದ್ರು, ಹತ್ತಿದ್ರು, ಇತ್ತಿದ್ರು. ಏನ್ರಿ ನಿಮ್ದು? ಅಲ್ಲೇನಾರು ನೋಡಿದೇನೆ ನೀನು? ಎಲ್ಲಿ ನೋಡಕ್ಕೆ ಕ್ಯಾಮ್ರಾ ಹೋಗ್ತೀರಿ? ಯಾರ ನೀನ್ CM ಚೇಂಜ್ ಮಾಡ್ತಾರೆ ಅಂತ ಯಾರು ಹೇಳಿರೋದು? ಏನ್ ಸಿಟ್ ಕುರ್ಚಿ ಖಾಲಿ ಇದ್ದ? ಯಾವ್ರಿ ನಿಮ್ಗೆಲ್ಲ ಹೇಳದವ್ರು? ಅಲ್ಲಿ ನಾವು ಹೋಗೋದೇ ಬೇರೆ ಕೆಲ್ಸಕ್ಕೆ. ಸುಮ್ಮನೆ ಇಲ್ದೆಲ್ಲ ಸೇರ್ಕೊಂಡು ಈ ಕೇಳಿದಾರ ಅವರು ಮಾತು ಕೊಟ್ಬಿಟ್ಟಿದ್ರು, ಆರ್ಡರ್ ಕೊಟ್ಬಿಟ್ಟಿದ್ರು, ಕ್ರಯ ಬರ್ ಕೊಟ್ಬಿಟ್ಟಿದ್ರು, ವೀಲ್ ಬರ್ ಕೊಟ್ಬಿಟ್ಟಿದ್ರು. ಕಾಂಟ್ರಾಕ್ಟ್ ಆಗ್ಬಿಟ್ಟದೆ 50-50, 20-20. ಇದೆಲ್ಲ ಯಾರ್ರಿ ಕಾಂಟ್ರಾಕ್ಟ್ ಏನ್ ಬರೆದು ಕೊಟ್ಬಿಟ್ಟಿದ್ವು ಅಲ್ಲಿ ವೀಲು? ಇಲ್ಲ. ಹೈಕಮಾಂಡ್ ಇಷ್ಟ ಸುಪ್ರೀಂ ಅವ್ರು ಚೇಂಜ್ ಮಾಡಿ ಅಂದ್ರೆ ಮಾಡ್ತಾರೆ. ಪಾಪ ಚೇಂಜ್ ಮಾಡಿ ಅಂದಾಗ ಕೆಲವ್ರು ಏನಂತಾರೆ, ಕೆಲವ್ರಿಗೆ ಇಲ್ಲಿ ಮುಖ್ಯಮಂತ್ರಿ ಯಾರು ಕೊಡಬೇಕು ಅಂದರೆ ತುಳಿತಕ್ಕೊಳದಾದಂಥ ಸಮುದಾಯಗಳಿಗೆ ಮುಖ್ಯಮಂತ್ರಿ ಕೊಡಿ ಅಂತ ಒಂದಷ್ಟು ಸಮಾವೇಶಗಳು ಆಗ್ತಾ ಇದೆ. ನೀವು ಎಲ್ಲದಕ್ಕೂ ಒಂದೊಂದು ಕಾರಣಗಳನ್ನು ಇಟ್ಕೊಂಡಿರ್ತೀರಾ. ಅದು ನನಗೆ ಬೇಕಾಗಿಲ್ಲ. ಇವಾಗ ನಾನು ಒಂದು ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ನೇರವಾಗಿ ಉತ್ತರಗಳನ್ನು ಕೊಡಬೇಕು. ನಾನು ಸ್ಟ್ರೈಟ್ ಫಾರ್ವರ್ಡ್ ನೇರವಾಗಿ ಕೇಳಿದ್ದೀನಿ. ಸ್ಟ್ರೈಟ್ ಫಾರ್ವರ್ಡ್ ಕೊಡಬೇಡಿ, ನಾವು ಕೇಳೋಕ್ಕೆ ಉತ್ತರ ಮಾತ್ರ ಕೊಡಿ. ನೀನು ಪ್ರಶ್ನೆ ಕೇಳಯ್ಯ, ನಾನು ಯಾವುದಕ್ಕೂ ಭಯ ಪಡಲ್ಲ. ಏನಿದ್ರು ಭಯ ಪಡೋದು, ಬೇಕಾದ್ರೆ ನೀನು ಭಯ ಪಡ್ಬೋದು ಅಷ್ಟೇ. ಅಪ್ಪಾಜಿ, ನೀವು ಎಷ್ಟೋ ಜನನ್ನ ಕಣ್ಣಲ್ಲಿ ಎದುರಿಸಿದ್ದೀರಾ, ಆದ್ರೆ ನಾನು ಪೆನ್ನಲ್ಲಿ ಎದುರಿಸಿದ್ದೀನಿ. ಇದು ಯಾಕೋ ಸೆಟ್ ಆಗಲಿ, ಇನ್ನೊಂದು ಟ್ರೈ ಮಾಡು. ನೋಡಿ, ನೀವು ಎಷ್ಟೋ ಜನನ್ನ ಕಣ್ಣಲ್ಲಿ ಎದುರಿಸಿದ್ದೀರಾ, ಆದ್ರೆ ನಾನು ಪೆನ್ನಲ್ಲಿ ಎದುರಿಸಿದ್ದೀನಿ. ಗೊತ್ತಾಯ್ತು. ಇದು ಬಡಗಲ್ಪುರದ ಮಹಾದೇವ ಸ್ವಾಮಿ ಇದು ಅಲ್ಲ? ಅವಂದೇ ತಾನೆ ಬಡಗಲ್ಪುರ ಮಹಾದೇವ ಸ್ವಾಮಿ. ಇನ್ನು ನಾನು ಯಾರ ವಾಯ್ಸಲ್ಲೂ ಮಾತಾಡ್ಲು ಬೇಡ, ಬಾಯಿ ಮುಚ್ಕೊಂಡು ಏನು ಪ್ರಶ್ನೆ ಅದು ಕೇಳು. ಅಂದಾಗೆ ನೀವು ಕುರ್ಚಿಯನ್ನ ಬಿಟ್ಟು ಹೆದ್ರೆ ಆ ಕುರ್ಚಿಯಲ್ಲಿ ಕೂರೋಕೆ ಅರ್ಹರು ಯಾರು? ನೀವು ಯಾರನ್ನ ನೆಕ್ಸ್ಟ್ ಗೆಸ್ಟ್ ಕರೆದಿರ್ತಿದ್ರೆ ಅವ್ರು ಬಂದು ಕೂತ್ಕೋತಾರೆ. ವಾವ್, ಸೋ ನೈಸ್. ಅಯ್ಯೋ, ನಾನು ಕೇಳ್ತಾ ಇರೋದು ಈ ಕುರ್ಚಿ ಬಗ್ಗೆ ಅಲ್ಲ, CM ಕುರ್ಚಿ ಬಗ್ಗೆ. ಗೊತ್ತಾಯ್ತು. ಇದು ಅವನವನಪ್ಪ ಮಾದಪ್ಪ ಇದ್ನಲ್ಲ ಅವನದು ವಾಯ್ಸು. ವಾಯ್ಸ್ ಬಿಟ್ಟಾಕಿ ನನಗೆ ಆನ್ಸರ್ ಮಾಡಿ ಉತ್ತರ ಕೊಡಿ. CM ಕುರ್ಚಿ. CM ಕುರ್ಚಿ ಸದ್ಯ ಖಾಲಿ ಇಲ್ಲ. ಆ ಕುರ್ಚಿ ಮೇಲೆ ಯಾರಾದ್ರೂ ಕೂತ್ಕೋಬಹುದು. ಹೈಕಮಾಂಡ್ ಯಾರನ್ನ ನಿರ್ದೇಶನ ಮಾಡುತ್ತೆ ಅವ್ರು ಕೂತ್ಕೋತಾರೆ. CM ಕುರ್ಚಿ ಬದಲಾವಣೆ ಆಗಬಹುದು, ಆಗದೇನು ಇರಬಹುದು. ಆ ಕುರ್ಚಿ ಮೇಲೆ ಜಾರ್ಖಂಡ್ ಬರೋರು ಕೂತ್ಕೋಬಹುದು, ಪರಮ್ಮು ಕೂತ್ಕೋಬಹುದು, ಬಂಡೆಯವರು ಕೂತ್ಕೋಬಹುದು, ಆಮೇಲೆ ಕಂಗ್ರ್ಯಾಚುಲೇಷನ್ ಅವರು ಕೂತ್ಕೋಬಹುದು, ಯಾರಾದ್ರೂ ಕೂತ್ಕೋಬಹುದು. ಅಂದ್ರೆ ಈ ಚೇರ್ ಮೇಲೆ ಕೂತ್ಕೊಳ್ಳುವಂತ ಅಭ್ಯರ್ಥಿ ಯಾರು ಅಂತ ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ ಅನ್ನೋದಕ್ಕೆ ಕುರ್ಚಿ ಬದಲಾವಣೆ ಇದ್ರೆ ತಾನೇ. ಎಲ್ಲ ಬರೀ ತಿರುಕನ ಕನಸು. ರಿಲ್ಯಾಕ್ಸ್. ನನ್ನ ಮುಂದಿನ ಪ್ರಶ್ನೆ, 2026ಕ್ಕೆ ನಿಮ್ಮ ಅಜೆಂಡಗಳೇನು, ಅದ್ರ ಬಗ್ಗೆ ಹೇಳ್ತೀರಾ? 2026ಕ್ಕೆ ಒಳ್ಳೆ ಅಜೆಂಡಾ ಇದೆ. ಏನು ಅಂದರೆ CM ಕುರ್ಚಿ ಭದ್ರ ಮಾಡೋದು. ಎಲ್ಲೆಲ್ಲಿ ತಾಮ್ರದ ತಗಡುಗಳು ಎಲ್ಲ ಕಿತ್ತೋಗಿದಾವೋ ಆ ತಗಡ ಪಟ್ಟಿನೆಲ್ಲ ಸೇರಿಸಿ ರಿವಿಟು ಮೊಳೆ ತಂದು ಸ್ಟ್ರಾಂಗ್ ಆಗಿ ಸುತ್ತ ಹೊಡೆದು ಅದನ್ನ ಗಟ್ಟಿ ಮಾಡೋದು. ನೀವು ಮರದ ಚೇರ್ ಬದಲು ಕಮ್ಮು ಚೇರ್ ಹಾಕೋ ಬದಲು ವೆಲ್ಡಿಂಗ್ ಮಾಡಿದ್ರೆ ಯಾವಾಗಲೂ ಬಿದ್ದೋಗಲ್ವಲ್ಲ? ಅದು ಆಲ್ರೆಡಿ ವೆಲ್ಡಿಂಗು ಆಗದೆ, ಆದರೆ ಸೈಡ್ ಬುಟ್ಟೈತವೆ ವೆಲ್ಡಿಂಗ್ ಆದ್ರೂ. ಅದಕ್ಕೆ ನಾವು ತುಕ್ಕಿರೋ ತಗಡುಗಳನ್ನ ಸ್ವಲ್ಪ ವಾರ್ನಿಷ್ ಕೊಟ್ಟು ತಗಡನ್ನ ಚೆನ್ನಾಗಿ ಸೇರಿಸಿ ಬಡಿದು ಕುರ್ಚಿನ ಗಟ್ಟಿ ಮಾಡ್ಕೋತೀವಿ. ಅವಾಗ ಏನು ಗೊತ್ತಾ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅಂತ ನಾವು ಹೇಳೋದು. ಯಾವುದೇ ಕಾರಣಕ್ಕೂ ಉರುಳಿ ಹೋಗಲ್ಲ ಚೇರು. ಅದು ಉರುಳೋಗಲ್ಲ, ನೀವು ಬಿಟ್ರೆ ಯಾರು ಎತ್ಕೊಂಡು ಹುಟ್ಟೈತಾರೆ. ATM ಕಳ್ತನ ಮಾಡೋದ್ರಲ್ಲಿ ನೀನು ಪ್ಲಾನ್ ಆಗಿ ಕೊಡ್ತಿದ್ದ? ಮೊನ್ನೆ 4 ಕಡೆ ATM ರಾಬರಿ ಆಗಿದೆಯಲ್ಲಪ್ಪ, ಇವನೇ ಪ್ಲಾನ್ ಕೊಟ್ಟಿದ್ದ. ಕುರ್ಚಿನೇ ಎತ್ಕೊ ಹೋಗೋದ್ರೆ ATM ಮಿಷಿನ್ಗಳನ್ನೇ ಎತ್ಕೋಯ್ತು. ಕಂಪ್ಲೇಂಟ್ ಮಾಡ್ರಿ. ಇದೇನಿದು ಹಿಂಗ ಕೊಡ್ತಾ ಇದ್ರಿ? ಏನೋ ಅಪ್ಪಿತಪ್ಪಿ ಒಂದು 2 ಮಾತು ಬರ್ತವೆ ಹೋಯ್ತವೆ, ಒಟ್ಟಕ್ಕೆ ಹಾಕಬೇಕು ಅಂತ ಹೇಳ್ತೀನಿ. ನಿಮ್ಮನ್ನು ನಾನು ಮಾತಾಡ್ಸೋದಿಲ್ಲ, ನೀವು ಇನ್ನು ಹೋಗಿ ಬರ್ಬೋದು. ಗೊತ್ತಾಯ್ತು. ಇದು ತಂಗ್ ಪಿಂಕಡಿ ಮಲ್ಲಪ್ಪನ ವಾಯ್ಸ್. ನೋಡ್ರಿ,
ನೀವಿನ್ನೂ ಇಲ್ಲಿಂದ ಎದ್ದು ಹೋಗ್ಬೋದು ಅಂತ ಕೇಳ್ಕೊತೀನಿ. ಗೊತ್ತಾಯ್ತು ಯಾರ ವಾಯ್ಸ್ ಗೊತ್ತಾ? ಯಾರ ವಾಯ್ಸು? ಸಾಗರ್ ತುರ್ಬೇಕಿರೋ ವಾಯ್ಸ್. ಯಾವ್ದು ಇಲ್ಲ ವಾಯ್ಸು. ನಿಮ್ಗೆ ದೊಡ್ಡ ನಮಸ್ಕಾರ. ಬೆಳಿಗ್ಗೆ BP ಮಾತ್ರೆ ತಗೊಂಡ ಇಲ್ಲ ತಗೊಂಡು ಮಾತಾಡು ಕಿರ್ಚಾಡ್ತಿದೆಯಲ್ಲ. ಓಕೆ ವೀಕ್ಷಕರೇ, ನಾನು ಮಾಡಿದಂಥ ಮಿಮಿಕ್ರಿಗಳನ್ನು ಅದ್ಭುತವಾಗಿ ಕಂಡಿಡ್ದವ್ರೆ. ಆ ಕಂಡಿಡಿದನ್ನು ನೆನ್ಸ್ಕೊಂಡು ಟೆನ್ಷನ್ ಆಯ್ತಾ ಇದೆ. ಅಂದ ಹಾಗೆ ಈಗ ನಮ್ಮ ಜೊತೆ ಯಾರು ಕೂತಿದ್ದಾರೆ ಅಂತ ನೀವು ನೋಡ್ಬೇಕಾ? ನಿಮ್ಮ ಮೆಚ್ಚಿನ ಯಾರು ಸರ್ ನೀವು? ಅಯ್ಯಪ್ಪ ನೀನು ಶಾಲಾ ಹೊಡಿತಾನ ನೋಡು. ಯಾಕೆ ನಮ್ಮನ್ನು ಕರೆಸಿ ನಮ್ಮನ್ನೇ ಯಾರು ಅನ್ನೋ ಅಂತ ಮೊದಲನೇ ವ್ಯಕ್ತಿ ನೀನ ನೋಡು. ಯಾರು ಗೊತ್ತಿಲ್ಲೇನ? ಯಾರು? ಉತ್ತರ ಕರ್ನಾಟಕದ ಹುಲಿ ಅದಾನಿ. ಎದಕ್ಕೆ ನಾನು ಕೇಳಕತ್ತೀನಿ ಅಂದ್ರೆ ನಮ್ಮ ಸ್ಟುಡಿಯೋಗೆ ಬರೀ ಹುಲಿಗಳೇ ಬರ್ತಾ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ. ಈ ಹುಲಿ ಯಾವುದು, ಆ ಹುಲಿ ಯಾವುದು, ಇನ್ನೊಂದು ಹುಲಿ ಯಾವುದು? ಯಾಕೆಂದ್ರೆ ಕಾಡಲ್ಲಿರೋ ಹುಲಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾವು ಹುಲಿಗಳು ಅವ್ರ ಹುಲಿಗಳ ಅಂತ. ನೋಡಪ್ಪ ಯಾವ ಹುಲಿ ಬರ್ತಾವ ಏನು ಗೊತ್ತಿಲ್ಲ. ಹಾಂ ಆದ್ರೆ ನನಗೆ ಪಕ್ಷ ಬೇಡ, ಹಾಂ ಮತ್ತೊಂದು ಕುರ್ಚಿ ಬೇಡ ಅಂತ ಸ್ಟಿಕ್ಕರ್ ಅಂಟಿಸಿದ್ರು ಕೂತ್ಕೊಳ್ಳುವಂಥ ರಿಯಲ್ ಹುಲಿ ಅಂದ್ರೆ ನಾನೇ. ಬಕೆಟ್ ಹಿಡ್ದಿಲ್ಲ ಯಾವನಿಗೂ, ಯಾವ ಮಗನಿಗೂ ಬಕೆಟ್ ಹಿಡಿದು ಬದುಕಿಲ್ಲ. ನಿನ್ನಂಥ ಇಲಿಗಳು 1000 ಬಂದರೂ ನಮ್ಮಂಥ ಹುಲಿ ಏನು ಮಾಡೋಕ್ಕಾಗೋದಿಲ್ಲ ನೋಡಪ್ಪ. ಈಗ ಒಂದು ಪ್ರಶ್ನೆ, ನೀವು ರಾಜಾ ಹುಲಿಯವರ ರಾಜಕೀಯವನ್ನು ಮುಗಿಸಲು ಒಂದು ಷಡ್ಯಂತ್ರ ಮಾಡ್ತಾ ಇದ್ರಂತೆ, ಹೊಂಚಾಗ್ತಾ ಇದ್ರಂತೆ, ಸಂಚಾಗ್ತಾ ಇದ್ರಿ ಅಂತ ಅವ್ರ ಮಗವ್ರು ಹೇಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಾ? ನೋಡಪ್ಪ, ನಾ ಹೇಳೋದೇನಪ್ಪ ಅಂದ್ರೆ ಏನು, ರಾಜಾನೂ ಇಲ್ಲ ಹುಲಿನೂ ಇಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಕೊಂತ ಹೋಗ್ತಾರೆ ಅವರು. ಆ ಹುಲಿ ಈ ಹುಲಿ, ಯಾವ ಹುಲಿ ಎಂಥದ್ದಿಲ್ಲ. ಹುಲಿ ಆದ್ರೆ ಯಾಕೆ 5 ವರ್ಷ ಮಾಡಲಿಲ್ಲ ಅವರು? 20 ತಿಂಗಳಿಗೆ ಹೇಳಿದ್ರು, 2 ತಿಂಗಳಿಗೆ ಹೇಳಿದ್ರು, 4 ಬಾರಿ ಹಿಂಗೆ ಅನ್ಕೋತ ಕೂತಿದ್ರು ಅವ್ರು ಅಷ್ಟೇ. ನೋಡಪ್ಪ, ನಾ ಹೇಳೋದು ಯಾರ ರಾಜಕೀಯನೂ ನಾವು ನಿರ್ನಾಮ ಮಾಡ್ಲಿಕ್ಕೆ ಬಂದಿಲ್ಲ. ಅವ್ರಿಗೆ ವಯಸ್ಸಾಯ್ತು ನೋಡಪ್ಪ, ಅವರೇ ಪಕ್ಷದಿಂದ ಅವ್ರಿಗೆ ಗೇಟ್ ಪಾಸ್ ಕೊಟ್ಟು ಕೂರ್ಸಾರ. ಏನೋ ಹಿರಿಯರಂತ 4 ಗೌರವ ಕೊಡ್ತಾರೆ. ಇದರಲ್ಲಿ ನಾನು ಮುಗಿಸೋದು ಏನೈತಿ, ನಾನು ಷಡ್ಯಂತ್ರ ಏನೈತಿ, ಇವ್ರಿಗಿರ್ತೈತಿ, ಆಸೆ ಇರ್ತೈತಿ ಮನುಷ್ಯರ್ಗೆ. ನನಗೂ ಬೇಕು, ನನ್ನ ಮಕ್ಳಿಗೂ ಬೇಕು, ಮೊಮ್ಮಕ್ಕಳು ಬೇಕು. ಇವರು ತೆಳ್ಕೊತಾ ಹೋಗ್ತಾರೆ, ಅದು ಗಾಲಿ ಕುರ್ಚಿ ಮೇಲೆ ಕೂತ್ಕೊತಾ ಹೋಗ್ತಾರೆ. ಆ ಕೂತ್ಕೊಂಡಿದ್ರು ಇವ್ರಿಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ನಾನು ನನ್ನ ಮಗ, ನನ್ನ ಮೊಮ್ಮಗ, ಇವ್ರು ರಾಜಕೀಯ ಮಾಡ್ಕೊಂತ ಹೋದ್ರೆ ಪ್ರಜಾಪ್ರಭುತ್ವ ಎಲ್ಲೈತಿ? ಅಲ್ಲ ನನ್ನ ಪ್ರಶ್ನೆ, ನೀವೇನಾದರೂ CM ಆದರೆ ನೀವು 5 ವರ್ಷ ಆಡಳಿತವನ್ನು ಮಾಡ್ತೀರಾ? 5 ವರ್ಷ ಆಗ್ತೀನೋ ಇಲ್ಲ 25 ವರ್ಷ ಆಗ್ತೀನೋ? ಅಲ್ಲ, ನೀವು ಅವರೇ ಪಕ್ಷದಲ್ಲಿ ನೀವು ಪಕ್ಷನೇ ಇಲ್ಲ ಅಂತ ಹೇಳಿದಾರಂತಲ್ಲ? ನೋಡಪ್ಪ, ನಮಗೆ ಪಕ್ಷ ಇಲ್ಲ, ಆದ್ರೆ ನಾನು ಹೈಲಿ ಡಿಮ್ಯಾಂಡ್ ಇರುವಂಥ ವ್ಯಕ್ತಿ. ಈಗ ಅದೇ ಪಕ್ಷದವರು ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಹೇಳಕತ್ತಾರ. ನಾನು ಏನಾದರೂ 2028ಕ್ಕೆ ಈ ಪಕ್ಷದವರು ನನ್ನನ್ನು ಕರೆದು ಅವರು ಅಧ್ಯಕ್ಷ ಸ್ಥಾನ ಮಾಡಿ ನನ್ನ ಅಧ್ಯಕ್ಷದಲ್ಲಿ ಚುನಾವಣೆ ನಡೆದ್ರೆ, ಹೂ ಕೊಟ್ಟು ಸ್ವಾಗತ ಮಾಡಿದ್ರೆ, ಪಕ್ಷದ ಹೈಕಮಾಂಡ್ ನನಗೆ ಕೊಡ್ಬೇಕು ನೋಡಪ್ಪ. ಆಗ ನನ್ನ ಅಧ್ಯಕ್ಷತೆಯಲ್ಲಿ ಅಲ್ಲ, ಅವ್ರು ಏನು ಹೂ ಬೊಕ್ಕೆ ಕೊಡ್ಬೇಕಾ ನಿಮಗೆ? ಹೂ ಬೊಕ್ಕೆಲ್ಲಪ್ಪ, ಅಧ್ಯಕ್ಷ ಸ್ಥಾನ ನನಗೆ ಕೊಡಬೇಕು. ನನ್ನ ಅಧ್ಯಕ್ಷತೆಯಲ್ಲಿ ರಾಜಕೀಯ ಟೋಟಲಿ 2028ಕ್ಕೆ ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ನೊಳಗೆ ನಮ್ಮದ ಪಕ್ಷ ವಿನ್ ಆಗಬೇಕು, ಜೊತೆಗೆ ಆವತ್ತಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು. ಅಲ್ಲ, ನೀವು ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ರಿ. ನಿಮ್ಮ ಪಕ್ಷ ಮುನ್ನಡೆ ಕಂಡು ಅವರೆಲ್ಲ ಸೇರಿ ನಿಮ್ಮನ್ನು CM ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅವರು CM ಕ್ಯಾಂಡಿಡೇಟ್ ಆದ್ರೆ ನಾನು ಹೋಗೋದು. ಅವ್ರು ಹೇಳಕತ್ತಾರ ಬನ್ರಿ ಅಂತ, ಬರ್ರಿ ನೀವೇ CM ಕ್ಯಾಂಡಿಡೇಟ್ ಅಂತಾರ. ನಾನು ಹೇಳೋದೇನಪ್ಪ ಅಂದ್ರೆ, ಸ್ವಲ್ಪ ದಿನ ತಡೀರಿ, ಇನ್ನೂ ಚಲಾಗಿ ಬರ್ತೀನಿ, ಇನ್ನೂ ಗ್ರ್ಯಾಂಡ್ ಎಂಟ್ರಿ ಕೊಡ್ತೀನಿ, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಪಿಕ್ಚರ್ ಅಭಿ ಬಾಕಿ ಹೈ. ಓಕೆ, ನೀವು CM ಆಗೋಕ್ಕೆ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀರಾ? ನಾನು ಬುಕ್ ಮಾಡಿದ್ದೀನಲ್ಲಪ್ಪ. ಬುಕ್ ಮಾಡಿದಿರಿ? ಏನು 45 ಮತ್ತು ಮಾರ್ಕ್ ಸಿನಿಮಾದೇನು ಟಿಕೆಟ್ ಬುಕ್ ಮಾಡಿದ್ದೀರಾ? ಇಲ್ಲಪ್ಪ, ಮತ್ತೆ ನಾನು ಒಂದು ಗ್ರ್ಯಾಂಡ್ CM ಕುರ್ಚಿ ಬುಕ್ ಮಾಡೀನಿ. ಕುರ್ಚಿ ಬುಕ್ ಮಾಡಿದ್ದೀರಾ? ನಾನು ಯಾವತ್ತೂ ತುಕ್ಕಿ ಹಿಡ್ದಿರೋ ತಗಡುಗಟ್ಟಿ ಒಳಗೆ ಮಾಡಿ ಕುಟ್ಟಿ ಪೆಟ್ಟಿ ಅದನ್ನು ಅಲ್ಲಿ ಸ್ಟ್ಯಾಂಡ್ ಮಾಡೋ ಮನುಷ್ಯ ಅಲ್ಲ. ಮತ್ತೆ ಅದು CM ಕುರ್ಚಿ ಅಂತ ಒಳ್ಳೆ ನಮ್ಮ ಕರ್ನಾಟಕದ ಒಳ್ಳೆ ಮರದಲ್ಲಿ ಮಾಡಿಸಿ ಅದರಲ್ಲಿ ಕೆತ್ತನೆ ಮಾಡಿಸಿ, ಇದು ಕರ್ನಾಟಕದ CM ಇಂಥವ್ರ ಹೆಸರು ಅಂತ ಹೇಳಿ ಅದನ್ನು ಬುಕ್ ಮಾಡೀನಿ. ಅದರ ಜೊತೆಗೆ ನಾನು ಇನ್ನೇನಪ್ಪ ಬುಕ್ ಮಾಡೀನಿ ಅಂದ್ರೆ,
ಒಂದೊಂದು ಜಿಲ್ಲೆಗೆ 10 ಬುಲ್ಡೋಸರ್, ಹತ್ತತ್ತು ಬುಲ್ಡೋಸರ್, JCB, JCB. 10 ಬುಕ್ ಮಾಡಿ ಇಟ್ಟೀನಿ. ಏನು ಎಲ್ಲ ರಾಜ್ಯ ಎಲ್ಲ ಹಗದ್ಬಿಟ್ಟು ಬಿಸಾಕ್ಬಿಡ್ಲಿ ಅಂತ ಬುಕ್ ಮಾಡಿದ್ರೆ ಯಾರ್ಯಾರು ಹಗರಣ ಮಾಡ್ತಾರ, ಹಾ. ಯಾರ್ಯಾರು ದುಂಬಿ ಮಾಡ್ತಾರ, ಹಾ. ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾರ, ಹಾ. ಸಣ್ಣ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರ, ಮಾಡ್ತಾರ. ಅವರ ಮನೆಗಳನ್ನ ನಾನು JCB ಬಿಟ್ಟು, ರೋಡ್ ರೋಲರ್ ಬಿಟ್ಟು, ಬುಲ್ಡೋಜರ್ ಬಿಟ್ಟು ಅದನ್ನೆಲ್ಲ ನೆಲಸಮ ಮಾಡಿಸ್ತೀನಿ. ಇದು ಯಾರೋ ಯಾವುದೋ ರಾಜ್ಯದಲ್ಲಿ ಮಾಡ್ತಾ ಇದಾರಲ್ಲ, ಇದು ಆ ಕಾನ್ಸೆಪ್ಟ ನೀವು ಹೇಳ್ತಾ ಇದ್ದೀರಾ? ನೋಡಪ್ಪ, ಅದು ಅವ್ರ ಕಾನ್ಸೆಪ್ಟ್ ಆಗಿರ್ಬೋದು, ಹಾಂ ನನ್ನ ಕಾನ್ಸೆಪ್ಟ್ ಬೇರೆ. ಅವ್ರದ್ದು ಯೆಲ್ಲೋ ಕಲರ್ ಇರ್ತೈತಿ, ಹಾಂ ಹಾಂ, ಅವ್ರ JCB ಬುಲ್ಡೋಜರ್. ಎಲ್ಲ ಎಲ್ಲೋ ಕಲರು. ನಾವು ಈ ಬಣ್ಣ ಹಾಕ್ತೀವಿ ನೋಡಪ್ಪ, ಅಂದ್ರೆ ಈ ಕಲರ್ ಇರ್ತೈತಿ. ಮನೆ ಉಣಿಸೋ ಬುಲ್ಡೇಜರು JCBಗೆ ಈ ಬಣ್ಣ ಹೊಡಿತೀರಿ? ಹೌದಪ್ಪ, ಈಗ ಕಲರ್ ಚೇಂಜ್ ಮಾಡಿವಿ, ಬದಲಾವಣೆ ಆಯ್ತಲ್ಲ. ಅವ್ರದ್ದು ಬೇರೆ, ನಮ್ದು ಬೇರೆ. ಅಲ್ಲ, ಏನು ಬದಲಾವಣೆ ಆದರೂ ನೀವು ಪಕ್ಷದಲ್ಲೇ ಇಲ್ಲ ಅಂತ ವಿಧಾನಸೌಧದಲ್ಲಿ ಹೇಳ್ಬಿಟ್ರಲ್ಲ. ನೋಡಪ್ಪ, ನನಗೆ ಪಕ್ಷ ಬೇಕಿಲ್ಲ ನೋಡಪ್ಪ. ನನಗೆ ಇವತ್ತು ವಿರೋಧ ಪಕ್ಷ ಅಂತ ಇದ್ರೆ ಅದು ಪಕ್ಷ ಅಲ್ಲ, ಯಾವುದು ತೆನೆ ಪಕ್ಷ ಅಲ್ಲ. ಆ ಒಂದು ಸಾಧನದೊಳಗೆ ಗುಡುಗಾಯಿಸಿ ಮಾತಾಡುವಂಥವನು ಹುಲಿ ಯಾರಾದ್ರೂ ಇದ್ರ ಅದು ನಾನ. ಆದ್ದರಿಂದ ನನ್ನ ಒಂದು ಸೀಟ ನನಗೆ ವಿರೋಧ ಪಕ್ಷ ಸ್ಥಾನ ಕೊಟ್ಟೈತಿ, ನಾಯಕನ ಸ್ಥಾನ. ಈಗ ರಾಜಾ ಹುಲಿ, ಅವರು ರಾಜಾ ಹುಲಿ ಅಂತೀರಿ, ನೀವು ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳ್ತೀರಲ್ವಾ? ಈ ಎರಡೂ ಹುಲಿಗೂ ಒಂದೇ ಥರ ಪೇಂಟ ಇಲ್ಲ ಬೇರೆ ಬೇರೆ ಪೇಂಟ? ನೋಡಪ್ಪ, ಯಾವ ಬಣ್ಣ ಬದಲಾವಣೆ ಮಾಡೋದು ಗೊತ್ತಿಲ್ಲ. ನಾವು ರಿಯಲ್ ಹುಲಿ, ನಮಗೇನು ಬಣ್ಣ ಹಚ್ಚಬೇಕಾಗಿಲ್ಲ. ಕೆಲವರು ಹುಲಿ ಅಂತೇಳಿ ಯೆಲ್ಲೋ ಪೇಂಟ ಕಪ್ಪು ಪೇಂಟ ಹಾಕೊಂಡು ಓಡಾಡ್ಲಿಕ್ಕತ್ತಾರ. ಮುಸುಡಿ ನೋಡಿದ್ರೆ ನಾಯಿಗಳಿದ್ದಂಗೆ ಇರ್ತವೆ. ನಾವು ಯಾಕಪ್ಪ ಅಲ್ಲ, ನಗು ಬಂತು, ನಗಬಾರ್ದ? ನಮ್ಮ ಈಗ ಸ್ವಾತಂತ್ರ್ಯ ಕೊಟ್ಟರು. ಅಲ್ಲ, ಸ್ವಾತಂತ್ರ್ಯ ನಮ್ಗಿಲ್ವ ನಗುವಂಥದ್ದು? ನೋಡಪ್ಪ, ನೀನು ನಕ್ಕಾಕತ್ತಿ, ಆದ್ರೆ ನನಗೂ ನಗು ಬರ್ತೈತಿ, ಕಾಣಂಗಿಲ್ಲ. ಯಾವ ಕಡೆ ಬರ್ತೈತಿ ಅಂತ ನಿನಗೆ ಗೊತ್ತಿಲ್ಲ. ಅಲ್ಲ, ನೀವು ನಗ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಕಾಣಲ್ಲ ಅಂತ ಹೇಳ್ತೀರಿ. ಎಲ್ಲೋ ಕೆಲವರು ಜನ ಒಳಗೆ ಅಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ? ನೋಡಪ್ಪ, ನಾನು ಹೊಳ್ಕೊಂತ ಕೂತ್ಕೊಳ್ಳಲ್ಲ. ನನಗೆ ಮುಖ್ಯಮಂತ್ರಿ ಸ್ಥಾನ ಕಷ್ಟವಾಯಿತು, ಕೊಟ್ಟು ಬಿಡಿ, ನಾನು ತಂತಿ ಒಳಗೆ ಬೆಂದಿ, ಪಾತ್ರೆ ಒಳಗೆ ಬೆಂದಿ, ಅವೆಲ್ಲ ಕೇಳೋ ಮನುಷ್ಯ ಅಲ್ಲ. ನನಗೆ ಪಕ್ಷ ಉಚ್ಚಾಟನೆ ಮಾಡಿದ್ರೆ ಹೋಗ್ರಲೇ ಅಪ್ಪ, ನೀವು ಉಚ್ಚಾಟನೆ ಮಾಡಿದ್ರು ಆಯಿತು, ನನ್ನ ಒಂದು ಶ್ರಮದಿಂದ ನಾನು ಬರ್ತೀನಿ ಅಂತ ನಾನು ಹೇಳ್ತೀನಿ. ಅವ್ರು ಕೊಟ್ಟಿಲ್ಲ ಸೀಟು, ಇವ್ರು ಕೊಟ್ಟಿಲ್ಲ ಸೀಟು, ಯಾಕೆ ಕಳ್ಕೊಂತ ಕೂತ್ಕೋಬೇಕು? ಓಕೆ, ಇದನ್ನು ಇಲ್ಲಿಗೆ ಬಿಡೋಣ. ಇದ್ರ ಬಗ್ಗೆ ಡಿಸ್ಕಷನ್ ಒಂದು ಮೇಜಿನ ಮೇಲೆ ಕೂತ್ಕೊಂಡು ಆಮೇಲೆ ಮಾತಾಡೋಣ. ನಂದೊಂದು ಪ್ರಶ್ನೆ ಸರ್, ನನಗೆ ಈಗ ನೀವು ಓಟ್ಗಳೇ ಬೇಡ ಅಂತೀರಿ ಕೆಲವ್ರದ್ದು. ನಮ್ಮ ಬೇಡಪ್ಪ. ಕೆಲವ್ರದ್ದು ಬೇಡ ಅಂತ ಹೇಳ್ತಿರಲ್ಲ, ಬೇಕು ಅಂತ. ಅವ್ರು ಇಲ್ದೇನೆ ನೀವು ಗೆಲ್ತೀರಾ ಅನ್ನೋದು ನಿಮ್ಗೆ ನಂಬಿಕೆ ಇದೆಯಾ? ನಾನು ಹೇಳೋದೇನಪ್ಪ ಅಂದ್ರೆ, ನಾನು ಬೇಡ ಅಂತ ಯಾರು ಓಟ್ ಹೇಳೀನಿ, ಅವರು ಆ ಒಂದು ಪಕ್ಷ ಬಿಟ್ಟು ಇನ್ನು ಯಾರಿಗೂ ಓಟು ಮಾಡೋದಿಲ್ಲ ಅವರು. ಆದ್ದರಿಂದ ಅವ್ರು ಓಟ್ ಬೇಡ ಅಂತೇಳಿ ಅದು ಬರುವುದೂ ಇಲ್ಲ. ನಮ್ಮ ಜೊತೆ ಇದ್ರೂ ಬರಲ್ಲ, ಇಲ್ಲದೇ ಇದ್ರೂ ಬರಲ್ಲ. ಅದಕ್ಕೆ ನನಗೆ ಸಿಗೋ ಓಟು ನನಗೆ ಸಾಕ್ರಿಯಪ್ಪ, ನಾನು ಗೆಲ್ಲೋಕೆ ಭಾಳ ಆಯ್ತು. ಈಗ ಅದೆಲ್ಲ ಬಿಡಿ ಸರ್, ಈಗ ಕೈ ಪಕ್ಷದಲ್ಲಿ CM ಬದಲಾವಣೆ ಆಗುತ್ತಾ? ಹಾಗೇ ಆಗೈತಿ. ನೆಕ್ಸ್ಟ್ ನೋಡ್ರಿಪ್ಪ, ಅವರು ಬದಲಾವಣೆ ಮಾಡ್ಲಿಕ್ಕೆ ನಿಂತಾರ. ಯಾರು? ಬಂಡೆಯವರು. ಅವ್ರು ಹೇಳಕತ್ತಾರ, ಬಂಡೆಯವರು ಮೊದಲೇ, ನಾನು ಬಂಡಿ, ನನ್ನನ್ನು ಎಲ್ಲರೂ ಎಷ್ಟು ಕಲ್ಲು ಹೊಡಿತೀರಿ, ಒಗಿತೀರಿ, ನನಗೆ ಎಷ್ಟು ಏಟು ಕೊಡ್ತೀರಿ, ನಾನು ಒಳ್ಳೆ ಶಿಲೆ ಹಾಕ್ತೀನಿ. ಶಿಲೆ ಆದಮೇಲೆ ಏನಪ್ಪ ಅಂದ್ರೆ, ನಾನು ಶಿಲೆ ಆಗಿನಿ, ಶಿಲೆ ಆಗಿರೋನ್ನ ತಗೊಂಡು ಅದನ್ನು ಸಂಸ್ಕಾರ ಮಾಡಿ, ಅದಕ್ಕೇನು ಪ್ರೋಕ್ಷಣೆ ಮಾಡಿ, ಅದನ್ನು ಇಟ್ಟು ಪೂಜೆ ಮಾಡಲ್ಲ, ನಾನು ದೇವರಾಗ್ತೀನಿ ಅಂದ್ರೆ, ಈಗ ಅವರು CM ಕುರ್ಚಿಗೆ ನಾನು ರೆಡಿ ಇದ್ದೀನಿ, ತಗೊಂಡೋಗಿ ಕೂರಿಸ್ರಪ್ಪ, ಮೆರೆಸ್ರಪ್ಪ ಅಂತ ಹೇಳಕತ್ತಾರ. ಎಲ್ಲೋದ್ರೂ ಟೆಂಪಲ್ ರನ್ನಿಂಗ್ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಲಿಕ್ಕತ್ತಾರ. ಆದರೆ ಅಲ್ಲಿ ಅವರು ನಾವು ಬಿಡೋಲ್ಲ ಅಂತ ಹೇಳಿ ಅವ್ರು ಹೌದಾವಲಿಯವ್ರ ಏನು ಮಾಡಕತ್ತಾರ, CM ಕುರ್ಚಿ ಕಾಲಿಲ್ಲ, ಯಾರು ಹೇಳಿದ್ದೆ ನಿಮಗೆ, ಹೊಡೀರಿ ಕಪಾಲಕ್ಕೆ ಅನ್ಲಿಕ್ಕತ್ತಾರ. ಇವರು ನಾನು ಕಷ್ಟಪಟ್ಟಿದ್ದೀನಿ, ನನಗೆ ಸಿಕ್ಕೇ ಸಿಗುತ್ತೆ ಅಂತ ಇವ್ರು ಅನ್ಲಿಕ್ಕತ್ತಾರ. ಆದ್ದರಿಂದ ಅವರು ಕೊಡಂಗಿಲ್ಲ, ಇವರು ಬಿಡಂಗಿಲ್ಲ. ನೀವು ಹೇಳೋದೆಲ್ಲ ಮುಗೀತು, ನೀವಿನ್ನು ಹೊರಡ್ಬೋದು ಸರ್. ಯಾಕಪ್ಪ ಹೊರಡ್ಬೋದು ಅಂತಿ? ಯಾಕಂದರೆ ನಾನು ಶೂಟಿಂಗ್ ಹೋಗ್ಬೇಕು, ಇದು ಪಾರ್ಟ್ ಟೈಮ್ ಜಾಬು. ಪಾರ್ಟ್ ಟೈಮ್ ಜಾಬ್ ಐತಿ. ಅವ್ರು ಬಂದ್ರೆ ಫುಲ್ ಬಾಟ್ಲ್ನಾಗ ನೀರು ತುಂಬ ಕೊಡ್ತೀರಿ, ನನಗೆ ಖಾಲಿ ಬಾಟ್ಲ್ ಕೊಡಕತ್ತೀರಿ. ಏನು ನೀವು ಮಾಡೋದು? ನಮ್ಗೆ ಉತ್ತರ ಕರ್ನಾಟಕ ಅಂದ್ರೆ ತಾತ್ಸಾರ. ನಿಮ್ಗೆ ಅದೊಂದು ದಾನ ಕೊಡೋದ್ರಲ್ಲೂ ತಾತ್ಸಾರ, ನೀರು ಕೊಡೋದ್ರಲ್ಲೂ ತಾತ್ಸಾರ, ಮಾತಿನಲ್ಲೂ ತಾತ್ಸಾರ. ನಮ್ಮನ್ನ ಹೋಗಿ ಅಂತ ಕಳಿಸೋರ ನೀವು. ನಾವು ಉತ್ತರ ಕರ್ನಾಟಕದ ಮಂದಿ, ನಾವು ಯಾವತ್ತು ಬರ್ರಿ ಚಲೋ ತಿನ್ನಿರಿ, ಚಲೋ ಊಟ ಮಾಡಿರಿ ನೀವನ್ರಿ. ಆದ್ರೆ ನೀವು ಹೋಗ್ರಿ ಖಾಲಿ ಬಾಟ್ಲ್ದಾಗ ಕೊಟ್ಟು ನೀರು ಕೊಡಂಗಿಲ್ಲ ನೀವು.
ನೀವು ಬನ್ನಿ. ನಿಮ್ಮ ದಮ್ಮಯ್ಯ ತಗೊಳ್ಳಿ ಸರ್, ಇಷ್ಟೊಂದು ಬೈಬೇಡಿ. ಹಾಂ, ಕುಡ್ಕೊಂಡು ಮನೆಗೆ ಹೋಗಿ ಸರ್. ಅವ್ನು ಯಾರಲ್ಲೇ ನೀರು ಮಡಗಲ್ವ ಅವ್ರಿಗೆ? ನಮ್ಮ ಬೈಸ್ಕೋಬೇಕಾ ಈ ರೀತಿ? ಅಪ್ಪ ನಿನಗೂ ಟೆನ್ಷನ್ ಆಗೈತೆ ಬರಲೇನು? ಓ ಬಿ ಪಿ ಶುಗರು ಎಲ್ಲ ಬರ್ಸ್ಬಿಡ್ತಾರೆ, ಏನು ಕೇಳಿದ್ರು ಅಡ್ಡಾದಿಡ್ಡಿ ಉತ್ತರ ಕೊಟ್ಬಿಡ್ತಾರೆ. ಸೊ ಬಂದವರೆಲ್ಲ ಬಾಯಿ ಬಂದು ಬೈದ್ಬಿಟ್ಟೆ ಹೋಯ್ತವ್ರೆ. ನನ್ನ ಟೆನ್ಷನ್ ನನಗೆ ಇರಲಿ. ಸೊ ಆಲ್ ರೈಟ್, ಮುಂದಕ್ಕೆ ಹೋಗೋದು ಬೇಡ, ಇಲ್ಲಿ ಕಾರ್ಯಕ್ರಮ ಮುಗಿಸೋಣ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಯಾವಾಗಲೂ ಆರೋಗ್ಯವಾಗಿರಬೇಕು ಅಂತಂದರೆ ಈ ರೀತಿ ಕಾಮಿಡಿ ಅಂತ ಇರುವಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇರಬೇಕು. ಸೊ ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ಇಲ್ಲಿವರೆಗೂ ಆಗಿದ್ದು ತಮಾಷೆಗಾಗಿ. ಸೊ ಗಿಲಿಗಿಲಿ ಪಾಲಿಟಿಕ್ಸ್ ನೋಡ್ತಾ ಇರಿ, ಯಾವಾಗಲೂ ನಗ್ತಾ ಇರಿ. ಥ್ಯಾಂಕ್ ಯು.